ಗುರು ಫುಲ್ ರಶ್ ಆಗ್ತಾ ಇದೆ. ಆಕ್ಚುಲಿ ಬರ್ತಾ ಬರ್ತಾ ಸಖತ್ ರಶ್ ಆಗ್ತಾ ಇದೆ. ಇಲ್ಲಿ RCB ರಾಯಲ್ ಚಾಲೆಂಜ್ ಬಾರ್ ನ್ಯೂ ಇಯರ್ ಟೈಮಲ್ಲಿ ನ್ಯೂ ಇಯರ್ನ ಸ್ಪೆಷಲ್ಗೆ ವಿಠಲ್ ಮಲ್ಯ ರೋಡಲ್ಲಿ ಯಾವ ಥರ ಇದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಮಾಯಕ ಜನಗಳು ಹಿಂಗೆ ಬರ್ತಾ ಇದ್ದಾರೆ. ನಾವು ವಿಡಿಯೋ ಮಾಡ್ತೀವಿ ಅವ್ರನ್ನ. ಸೊ ವಿಠಲ್ ಮಲ್ಯ ಮೈನ್ ರೋಡ್ ಸಕ್ಕದಲ್ಲಿ ಇದ್ದೀನಿ ನಾನು. ಹಿಂದ್ಗಡೆಗೆ ವಿಠಲ್ ಮಲ್ಯ ರೋಡಿನಲ್ಲಿ EBCD ಮಾಲ್ ಇಷ್ಟು ಮುಂಟ ನಾನು ನಿಮಗೆ ತೋರಿಸಿದ್ದೀನಿ. ಈಗ EBCD ಮಾಲಿಂದ ನಾವು ಚರ್ಚ್ ಸ್ಟ್ರೀಟ್ ಕಡೆಗೆ EBCD ಮಾಲಿಂದ ಚರ್ಚ್ ಸ್ಟ್ರೀಟ್ ಕಡೆಗೆ ಹೋಗ್ತಾ ಇದ್ದೀನಿ. ಚರ್ಚ್ ಸ್ಟ್ರೀಟಲ್ಲಿ ಏನೇನೆಲ್ಲ ಕಿತ್ತು ಗುಡ್ಡೆ ಆಗ್ತಾ ಇದ್ದಾರೆ, ಎಲ್ಲೆಲ್ಲ ಎಷ್ಟೊಂದು ಜನ ಎಲ್ಲ ಹೋಗಿದ್ದಾರೆ ಅಂತೇಳಿ ಅಲ್ಲಿ ಹೋದ್ಮೇಲೆ ನೋಡ್ಕೊಂಡು ತಿಳ್ಕೊಳ್ಳೋಣ. ಟೈಮು 6:15 ಆಗಿದೆ. ಹಾಯ್ ದೇವ್ರಮ್ಮ, ಬಾಯ್ 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 ಬಾಯ್. ಹಾಯ್. ಅವ್ರ ಸ್ಟ್ಯಾಚು ಇವಾಗ ಸಿಕ್ತು ನೋಡಿ. ವಿಜಯ್ ಮಲ್ಯ ಅವರ ಡ್ಯಾಡಿ ವಿಠಲ್ ಮಲ್ಯ. ಅದಕ್ಕೆ ವಿಠಲ್ ಮಲ್ಯ ಸರ್ಕಲ್ ಅಂತ ಈ ಒಂದು ಇದಕ್ಕೆ ಹೆಸರು ಬಂದಿರೋದು. ವಿಠಲ್ ಮಲ್ಯ ಸರ್ಕಲ್, ವಿಠಲ್ ಮಲ್ಯ ಸ್ಟ್ಯಾಚು. ಅವಾಗಲೇ ವಿಠಲ್ ಮಲ್ಯ ಅವ್ರದ್ದು ಸಂದು ಒಂದು ಏನೋ ಬೇಟೆಕ ಕ್ಯಾ ದೇಕ ಬೇಟೆ ಬರೀ ಇಂಥದೆಯಾ ಬಿಲ್ಡಿಂಗ್ ದೇಕ. ಚರ್ಚ್ ಸ್ಟ್ರೀಟ್ ಯಾವ ಥರ ಇದೆ, ಚರ್ಚ್ ಸ್ಟ್ರೀಟ್ನ ಯಾವ ಥರ, ಚರ್ಚ್ ಸ್ಟ್ರೀಟಲ್ಲಿ ಯಾವ ಥರ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ ಚರ್ಚ್ ಸ್ಟ್ರೀಟ್ ಕಡೆಗೆ. ತುಂಬ ಜಾಸ್ತಿ ಫೋನ್ ನೋಡಬಾರ್ದು, ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡ್ಬೋದು ಆದರೆ ಫೋನ್ ನೋಡ್ಬಾರ್ದು. ಹಾಂ 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 ಇಲ್ಲ ಕಾಲು ನೋಯ್ತಾ ಇದೆ. ಕಾಲು ನಿಜವಾಗ್ಲೂ ನೋಯ್ತಾ ಇದೆ, ನಿಜವಾಗ್ಲೂ ನೋಯ್ತಾ ಇದೆ, ಸುಮ್ಮನೆ ಹೇಳ್ತಾ ಇಲ್ಲ, ಸೀರಿಯಸ್ಲಿ ಕಾಲು ನೋಯ್ತಾ ಇದೆ. ಕೈ ನೋಯ್ತಾ ಇದೆ ಆದರೆ ಓಕೆ, ನಂದೇ ತಾನೆ ಕೈ. ಎಷ್ಟು ಜಾಮ್ ಆಗಿದೆ ಅಂದರೆ ಆಲ್ರೆಡಿ ಇನ್ನು 7 ಗಂಟೆನೂ ಆಗಿಲ್ಲ, 6:30 ಆಗಿಲ್ಲ. ನೋಡ್ತಾ ಇರ್ಬೋದು. ಸೊ ಇನ್ನೂ ಕಂಟ್ರೋಲೆಲ್ಲ ಇದೆ, ಇನ್ನೂ ಕಂಟ್ರೋಲ್ ತಪ್ಪಿ ಹೋಗಿಲ್ಲ. ಸೊ ಹೇಗೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ನ್ಯೂ ಇಯರಲ್ಲಿ ನೋಡೋಣ. ಇವಾಗ ನಾನು ಚರ್ಚ್ ಸ್ಟ್ರೀಟ್ನ ಎಂಟ್ರಿ ಆಗ್ತಾ ಇದ್ದೀನಿ ನೋಡಿ. ಚರ್ಚ್ ಸ್ಟ್ರೀಟಲ್ಲಿ ನ್ಯೂಸ್ ಪ್ರೆಸ್ ಅವರು ಬಂದಿದ್ದಾರೆ. ಪ್ರೆಸ್ ಅವರು ಪಬ್ಲಿಕ್ ಮೂವೀಸ್ ಅಂತ ಹಾಕೊಂಡು ಪಬ್ಲಿಕ್ ಟಿವಿನೂ ಓಕೆ, ಪಬ್ಲಿಕ್ ಟಿವಿ ಅವರು ಓಕೆ ನೋಡ್ಬೋದು. ನಾನು ರೈಟ್ ಸೈಡಲ್ಲಿ ಚರ್ಚ್ ಸ್ಟ್ರೀಟ್ ಶಾಪಿಂಗ್ ಜೋರಾ ಓಕೆ. ಎಲ್ಲೋಗ್ತಾ ಇದ್ದೀರಾ ನೀವಿಬ್ರು? ಹಾಂ ಎಲ್ಲೋಗ್ತಾ ಇದ್ದೀರಾ? ಹಲೋ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ಥರ ಚರ್ಚ್ ಸ್ಟ್ರೀಟ್ ರೆಡಿ ಆಗಿದೆ ನ್ಯೂ ಇಯರ್ ಕೌಂಟ್ ಡೌನ್ಗೆ ಅಂತ. ಸೊ BTV ನ್ಯೂಸ್. ಈಗ ಇಡೀ ರಾಜ್ಯವೇ ಖುಷಿ ಪಡುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಿರುಗಿಸ್ತೆ ಆಕ್ಚುಲಿ ನಾನು ಶೋಭಾ 1 ಬಿಲ್ಡಿಂಗ್ನ ಅಪೋಸಿಟ್ ಅಲ್ಲಿ ಇದೀವಿ. ಈಗ ಸೈಡ್ ಬಿಡಿ ಎಲ್ಲ KS66 ಫಿಲ್ಮ್ಸ್ ಬರ್ತಾ ಇದ್ದಾರೆ. ಫುಲ್ ಮುಖ ಎಲ್ಲ ಸ್ವೆಟ್ ಆಗಿದೆ, ಯಾರೋ ಏನೋ ಅಪಾರ್ಥ ಮಾಡ್ಕೋಬೇಡಿ. ಇವಾಗ ಇಷ್ಟು ಡೀಸೆಂಟಾಗಿ ಹೋಗ್ತಾ ಇದಾರಲ್ಲ, ಇವರೆಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಯಾರ್ಯಾರು ಹೆಂಗೆ ಯಾರು ಡಿಸೈನರ್ ಬರ್ತಾರೆ ಅಂತಂದರೆ ಯಾರು ಹಿಂಗೆ ಇರೋದೇ ಇಲ್ಲ. ಐ ಆಮ್ ಅಟ್ ಚರ್ಚ್ ಸ್ಟ್ರೀಟ್ ಬಿಹೈ ವರ್ಕ್ ಸ್ಪೇಸ್ ನ ಎದುರುಗಡೆಗೆ ಇವತ್ತು ನಾನು ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ನಂತರ ಎಷ್ಟೊಂದು ಜನ ಒಳ್ಳೆ ಟ್ಯಾಲೆಂಟೆಡ್, ಹೈಲಿ ಟ್ಯಾಲೆಂಟೆಡ್ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಎಲ್ಲರೂ ಬಂದಿದ್ದಾರೆ. ಇನ್ನೂ ಜಾಗ ಖಾಲಿ ಇದೆ, ಸ್ವಲ್ಪ ಇನ್ನೂ ಜನ ಬರಬೇಕು. ಒಳಗಡೆ ಹೋದ್ರೆ ಬರೀ ಪಬ್ಸು, ಡ್ಯಾನ್ಸ್ ಬಾರ್ಸು, ಬರೀ ಬಾರು, ರೆಸ್ಟೋರೆಂಟು ಇದೇ ಇದೆ ಗುರು. ಒಳಗಡೆ ಕಪಲ್ಸು, ಲವರ್ಸು ಹೆಂಗ್ ಇವತ್ತು ಕುಣಿತಾರೆ, ಎಂಜಾಯ್ ಮಾಡ್ತಾರೆ. ಇವಾಗೆಲ್ಲ ಚೆನ್ನಾಗಿ ಕುಡಿದು ಕುಡಿತಾರೆ.
ಕುಡಿದು ಫುಲ್ ನಶ ಆಗ್ಬಿಡ್ತಾರೆ. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಪಾರ್ಟಿ ಎಲ್ಲ ಮುಗಿಸಿ ಪೊಲೀಸ್ ಬಂದ್ಬಿಟ್ಟು 4 ಬಾಲ್ಸಿಗೆ ನಡೀದ ಮನೆಗೆ. ನನ್ನ ಮಕ್ಳ ಅಂದ್ರೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಹಾಯ್ ಬ್ರದರ್. ನೋಡಿ ಫುಲ್ ಕ್ವಾಟ್ಲೆ ಕೊಡ್ತವ್ರೆ. ಎಲ್ಲ ತರ ಸ್ನಾಕ್ಸ್ ಸಿಗುತ್ತೆ. ಬಡವರ ಬಾದಾಮಿ, ಶೇಂಗಾ ಬೀಜ ನೋಡ್ಬೋದು. ಇಲ್ಲಿ ನಮ್ಮ ಅಚ್ಚುಮೆಚ್ಚಿನ ಹೆಣ್ಣು ಮಕ್ಕಳ ಅತ್ಯಂತ ಪ್ರೀತಿಯಾದಂತಹ ಏನದು ಪಾನಿಪುರಿ ಕೂಡ ಇಲ್ಲಿ ಈ ಕ್ಷಣದಲ್ಲಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಚರ್ಚ್ ಸ್ಟ್ರೀಟು ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಸನ್ಮಾನ್ಯ ಶ್ರೀ ಅವರು ತುಂಬಾ ದುಡ್ಡು ಖರ್ಚು ಮಾಡಿ ಇದನ್ನ ಚರ್ಚ್ ಸ್ಟ್ರೀಟ್ನ ಜೀರ್ಣೋದ್ಧಾರ ಮಾಡಿದ್ದು. ಇದು ಮೊದಲು ಈ ತರ ಎಲ್ಲ ಇರಲಿಲ್ಲ, ಮೊದಲು ಇರಲಿಲ್ಲ. ಸೊ ಎನಿವೇ ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆದರೂ ಮಾತಾಡ್ತಾ ಇದ್ದೀನಿ. ಬ್ಯಾಡ್ ಆಡಿಯೋ ಕ್ವಾಲಿಟಿ ಫಿಲ್ಡ್. ಸೊ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಇಷ್ಟ ಆಯ್ತಾ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿ, ಡಿಸ್ಲೈಕ್ ಮಾಡಿ. ಹಾಯ್ ಟಿವಿ ಚಾನಲ್ಸ್ ಎಲ್ಲ ಒಂದ್ ಕಡೆಯಿಂದ ಚಿತ್ತಾರ ಪತಲಾಗ್ತಾರೆ. ಬಾಯ್ಸ್ ಒಂಥರ ಚಿತ್ತಾರ ಪತಲಾಗ್ತಾರೆ. ಗರ್ಲ್ಸ್ ಅಂತೂ ಇನ್ನು ಹೇಳಕ್ಕೆ ಆಗಲ್ಲ. ನಾಳೆ ಬೆಳಗ್ಗೆ ನ್ಯೂಸಲ್ಲಿ ನೋಡಿ ಏನೇನೆಲ್ಲ ನೋಡ್ತೀರಾ ಅಂತೇಳಿ. ಈ ಕಣ್ಣಲ್ಲಿ ಇನ್ನೀ ಏನೇನು. ಸೊ ಗೈಸ್, ಚರ್ಚ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡೋದು ಕೂಡ ತುಂಬಾ ಜನ ಬರ್ತಾರೆ. ಲೈಕ್ ಇದರಲ್ಲಿ ಎಲ್ಲ ಕೆಟಗರೀಸ್ ಶಾಪಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಸೊ ಜಸ್ಟ್ ಲೈಕ್ ಲೋ ರೇಟ್ಸ್ ಇಂದ ಹಿಡಿದು ತುಂಬಾ ಹೈಯರ್ ಪ್ರೈಸಸ್ ಸ್ಟೋರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ಪಬ್ಸ್ ಸಿಗುತ್ತೆ, ಹೋಟೆಲ್ಸ್ ಇದೆ, ತುಂಬಾ ಒಳ್ಳೆ ಬ್ರ್ಯಾಂಡೆಡ್ ಎಲ್ಲ ಬ್ರ್ಯಾಂಡ್ಸ್ದು ಇಲ್ಲಿ ಶಾಪ್ಸ್ ಇದೆ. ಮುಂದೆ ನೋಡ್ಬೋದು ಮೇನ್ ರೋಡ್ ಅಷ್ಟೇ ನಾಗರಿಕ ಚರ್ಚ್ ಸ್ಟ್ರೀಟ್ ರೋಡಲ್ಲಿ. ಸೊ ಹಿಂಗೆ ಮುಂದೆ ಹೋದ್ರೆ ನೋಡಿ ನಿಮಗೆ ಬ್ರಿಗೇಡ್ ರೋಡ್ ಸಿಗುತ್ತೆ. ಬ್ರಿಗೇಡ್ ರೋಡಲ್ಲಿ ಎಲ್ಲ ಬ್ರ್ಯಾಂಡ್ಸ್ದು ಶಾಪ್ಸ್ ಇದೆ. ಸೊ ಎಲ್ಲ ಬ್ರ್ಯಾಂಡ್ಗೂ ಅವ್ರದೇ ಒಂದು ಪ್ರೈಡ್. ಆಕ್ಚುಲಿ ಬ್ರಿಗೇಡ್ ರೋಡಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಅವ್ರದೊಂದು ಶಾಪ್ ಇಟ್ಟಿದ್ದಾರೆ ಅಂದ್ರೆ ಅವ್ರದೇ ಆದಂಥ ಒಂದು ಪ್ರೈಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ಬ್ರ್ಯಾಂಡ್ ಕೂಡ ಇಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನೀಗ ವರ್ಕ್ ಮಾಡ್ತಿರೋ ಕಂಪ್ನಿ ಕೂಡ ಇಲ್ಲಿ ಒಂದು ಸ್ಟೋರ್ನ ಆಲ್ರೆಡಿ ಇಟ್ಟಿದ್ದಾರೆ. ಮನೆ ಹೋಗ್ತಾ ಇನ್ನೂ ಏನೇನಿದೆ ನೋಡೋಣ. ಬಟ್ ಒಂದು ಏನಪ್ಪ ಅಂದರೆ ಇಲ್ಲಿ ಆಲ್ಮೋಸ್ಟ್ ಬಂದಿರೋರು ನಾರ್ತ್ ಈಸ್ಟ್ ಕೂಡ ಇದ್ದಾರೆ. ಎಲ್ಲ ಸ್ಟೇಟಿಂದ ಬಂದಿರೋರು ಇಲ್ಲಿ ಬರ್ತಾರೆ. ಸೊ ಇದೊಂಥರ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ. ಅದರ್ ದ್ಯಾನ್ ಎನಿ ಪಾರ್ಟ್ ಆಫ್ ದ ಬ್ಯಾಂಗ್ಳೂರ್, ಚರ್ಚ್ ಸ್ಟ್ರೀಟ್ ಇಸ್ ಅ ವೆರಿ ಪ್ರೈಮ್ ಲೊಕೇಶನ್ ಟು ಸೆಲೆಬ್ರೇಟ್ ಅ ನ್ಯೂ ಇಯರ್. ಸೊ ಎವ್ರಿ ಇಯರ್ ಇಷ್ಟೇ ಕ್ರೌಡ್ ಇರುತ್ತೆ. ಮೇ ಬಿ ಇದಕ್ಕಿಂತ ಜಾಸ್ತಿನೇ ಇರಬಹುದು. ನಾನು ಈ ವರ್ಷನೇ ಬಂದಿರೋದು ಆ್ಯಕ್ಚುಲಿ ಸ್ನೇಹಿತರೆ. ಫುಲ್ ಫಂಕಿ ಆಗಿ ಹಂಗೆ ಬಂದು ಬರೀ ಒಳ್ಳೇದನ್ನ ಮಾತ್ರ ನೋಡೋದಕ್ಕೋಸ್ಕರ ಕಡ್ಕ ಹಾಕೊಂಡಿದ್ದೀನಿ. ಕೆಟ್ಟದೆಲ್ಲ ಇದರಲ್ಲಿ ಫಿಲ್ಟರ್ ಆಗಿ ಕಾಣುತ್ತೆ. ಗೈಸ್ ನೋಡಿ ಹಂಗಿದೆ ಚರ್ಚ್ ಸ್ಟ್ರೀಟ್ನ. ಇವತ್ತು ನಮಗೆ ನ್ಯೂ ಇಯರ್ ವೈಬ್ನ ತೋರಿಸೋದಕ್ಕೋಸ್ಕರ ಚರ್ಚ್ ಸ್ಟ್ರೀಟ್ ಒಳಗಡೆ ಎಲ್ಲ ಓಡಾಡ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಚಾಯ್ ಪಾಯಿಂಟ್ ಸ್ಟೋರ್ ಹತ್ರ ಬಂದ್ವಿ. ಇದು ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ ನೋಡಿ ಎಷ್ಟು ಕ್ರೌಡ್ ಇದೆ ಅಂತೇಳಿ. ಜನಗಳು ನೋಡಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾರೆ ಟೈಮ್ ಆದಂಗೆ. ಸೊ ಮತ್ತು ನಾವು ಇಲ್ಲಿಂದ ಹೋಗ್ಬೇಕು ಅನ್ನೋ ಪ್ಲಾನಲ್ಲಿ ಇದ್ದೀವಿ. ಎಲ್ಲರೂ 1 ನಿಮಿಷ ಬಿಟ್ಟರೆ ನಮ್ಮ ಮನೆಯವ್ರು ಕಳ್ದೇ ಹೋಗ್ಬಿಡ್ತಾರೆ, ಆ ಥರ ಕ್ರೌಡ್ ಇದೆ. ಫುಲ್ಲು ಏನಪ್ಪ ಇದು ಆ ಕಡೆ ಹೋಗಿ ಆಗುತ್ತಾ ಇಲ್ಲೋ? ಈಗಲೇ ನೋಡಿ, ಹೌದು ಈಗಲೇ ನೋಡಿ ಎಷ್ಟು ಜನ ಬಂದಿದ್ದಾರೆ. ಯಾವ ತರ ಇರುತ್ತೆ ಚರ್ಚ್ ಸ್ಟ್ರೀಟ್, ನ್ಯೂ ಇಯರ್ ಅಲ್ಲಿ ಏನ್ ಮಾಡ್ತಾರೆ ಚರ್ಚ್ ಸ್ಟ್ರೀಟ್ ಅಲ್ಲಿ, ಬ್ರಿಗೇಡ್ ರೋಡ್ ಅಲ್ಲಿ ಏನ್ ಮಾಡ್ತಾರೆ. ತುಂಬಾ ಜನ ಆಕ್ಚುಲಿ ಬಂದಿರೋದಿಲ್ಲ.
ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟು ರಶ್ ಇರುತ್ತೋ, ಎಷ್ಟು ಜಾಮ್ ಆಗುತ್ತೋ, ಎಷ್ಟು ಕ್ರೌಡ್ ಇರುತ್ತೋ, ಏನಾಗುತ್ತೋ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನಿವತ್ತು ತಿಳ್ಕೊಳ್ಳೋಣ ಅಂತೇಳಿ ಬಂದಿರೋದು. ಹಾಗೆ ಹೆಂಗೆ ಇದನ್ನು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಜನಗಳು, ಯಾವ ಥರ ಅವರು ಎಷ್ಟು ಕ್ರೇಜಿಯಾಗಿರ್ತಾರೆ ನ್ಯೂ ಇಯರ್ಗೋಸ್ಕರ ಅಂಥೇಳಿ. ಸೊ ತುಂಬ ಜನ ಮಾಸ್ಕ್ ಮೇಲೆ ಸಿಗ್ತಾ ಇದ್ದಾರೆ. ಇಲ್ಲಂತೂ ಜನ ಇಲ್ಲ ಗುರು, ಫುಲ್ ಸ್ಟೆಕ್ ಆಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಒಬ್ರಿಗೊಬ್ರು ಹಂಗೆ ಗಮ್ ಹಂಚ್ಕೊಂಡು ಕುತ್ಕೊಂಡಿರ್ತಾರ. ಕಾಲು ಇಡಕ್ಕೆ ಜಾಗ ಇಲ್ಲ ಅಲ್ಲಿ. ಕುತ್ಕೊಬಿಟ್ರು ಯಪ್ಪ ನೋಡ್ತಿದ್ದ ಅಂಕಲ್ ಏನೋ ಜನ ಜಾಸ್ತಿ ಆಗಿ ಹೋಗ್ಬಿಟ್ರಲ್ಲ. ಶಿವನೇ, ಇನ್ನು 10 ಆಗಿದೆ ಗುರು, ಇನ್ನು ಇಷ್ಟೊತ್ತಿಗೆ ಎಷ್ಟೊಂದು ಜನನ. ಗುರು ಫುಲ್ಲು ರಶ್ ಆಗ್ತಾ ಇದೆ. ಆ್ಯಕ್ಚುಲಿ ಬರ್ತಾ ಬರ್ತಾ ಸಖತ್ ರಶ್ ಆಗ್ತಾ ಇದೆ. ಕಳೆದು ಹೋಗ್ತಾ ಇದೀವಿ ಆ್ಯಕ್ಚುಲಿ ರೋಡ್ ಅಂತೇಳಿ. ಎಲ್ಲ ನಾನು ಬಂದಿದ್ದಕ್ಕೂ ಹೋಗಿದ್ದಕ್ಕೂ ಈಗ ಇನ್ನೂ ರಶ್ ಆಗೋಯ್ತು. ನಮ್ಮ RCB ಕೆಫೆ ಈ ಸಲ ಕಪ್ಪು ನಮ್ದೆ. RCB ಕೆಫೆ ನೋಡ್ಕೊಳ್ರಪ್ಪ ಎಲ್ಲ. ಬಂಡ್ರೋ ಬ್ರದರ್ ಇನ್ಸ್ಟಾ ರೀಚ್ ಇದೆ. ನಿಮ್ಮ ಬ್ರದರು ನಾನೇ ಕೊಟ್ಟಿದ್ದು. ನೋಡಿದ್ರಲ್ಲ ಚರ್ಚ್ ಸ್ಟ್ರೀಟ್ ಅಲ್ಲಿ ಯಾವ ತರ ಸೆಲೆಬ್ರೇಷನ್ ಮಾಡ್ತಾರೆ, ಯಾವ ತರ. ಇನ್ನೂ ಮುಗ್ದಿಲ್ಲ, ಇನ್ನೂ ತುಂಬಾ ಇದೆ. ನೋಡ್ತಾ ಹೋದ್ರೆ ನೀವು ನನ್ನ ಪಕ್ಕದಲ್ಲಿ ಶೋಭಾ ಮಾಲ್ ಇದೆ. ಆಕ್ಚುಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದೊಂದು ಮೇನ್ ಬಿಗ್ಗೆಸ್ಟ್ ಮಾಲ್ ಅಂತ ಹೇಳ್ಬೋದು. ಇಲ್ಲಿ RCB ರಾಯಲ್ ಚಾಲೆಂಜ್ ಬಾರ್ ಕ್ಯೂರಿಯಾಸಿಟಿ ತಡಿಲಾರ್ದೆ ಒಳಗಡೆ ಹೋದ್ರೆ ಏನೋ ಒಂಥರ ಏನೋ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಖಂಡಿತ ಇಲ್ಲಿ ಏನೋ ಒಂದು ಸಖತ್ ಪವರ್ ಇದೆ ಗುರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ತುಂಬಾ ಲಕ್ಸುರಿ ಬ್ರ್ಯಾಂಡ್ಸ್ ಇದೆ ಇದರಲ್ಲಿ. ಸೊ ಶಾಪಿಂಗ್ ಮಾಡೋರು ಇಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ನಡೆದರೆ ವಾಕಿಂಗು ಸ್ಟಡಿ ಆಗಿರಬೇಕು. ಇವರು ಯಾಕೆ ಕುತ್ಕೊಂಡಿದ್ದಾರೆ ಅಂತಂದ್ರೆ ಇಂಥ ಟೈಮಲ್ಲಿ ಹಾಡು ಬೇಕಿತ್ತ. ಯಾವ ಹೆಣ್ಮಕ್ಳಿಗೆ ಇಲ್ಲೆಲ್ಲ ಬಟ್ಟೆಗಳಿದೆ. ಆಮೇಲೆ ತಿನ್ನೋದಕ್ಕೆ ಡ್ರೈ ಫ್ರೂಟ್ಸು, ಆಮೇಲೆ ಐಸ್ ಕ್ರೀಮ್ ಒಂದೇ ಇದೆ. ಇದು ಆಟ ಸಾಮಾನು ಮಕ್ಕಳಿಗೆ. ಆಮೇಲೆ ಇದು ಹೌಸ್ ಹೋಲ್ಡ್ ಐಟಮ್ಸು, ಸೈಡು ಬಟ್ಟೆಗಳು, ಮತ್ತೆ ತಿರ್ಗಾ ಹೆಣ್ಮಕ್ಳಿಗೆ ಬಟ್ಟೆಗಳು. ಲೈಟ್ಸ್ ಎಲ್ಲ ಸೇಲಿಗಿಲ್ಲ, ಜಸ್ಟ್ ಡೆಕೋರೇಷನ್ ಮಾಡಿರೋದು. ವಿಡಿಯೋ ಸರಿಯಾಗಿ ಬರ್ತಾನೆ ಇಲ್ಲಲ್ಲ ಬ್ರದರ್. ತಿರ್ಗಾ ಅದೇ ಲೇಡೀಸ್ ಡೆಕೋರೇಟಿವ್ ಐಟಮ್ಸು. ಮತ್ತೆ ಹಿಂಗೆ ಓಡಾಡಿ ಸುಸ್ತಾಗೋಯ್ತಪ್ಪ. ಎಷ್ಟೊಂದು ಓಡಾಡೋದು, ಜವಾಬ್ದಾರಿನಿಲ್ಲ, ಒಬ್ಬನೇ ಎಷ್ಟೊಂದು ಓಡಾಡೋಕ್ಕಾಗುತ್ತೆ. ಓ ಗಾಡ್, ಇಲ್ಲಿ ಜೋರ ಖುಷಿ ಆಗಿರ್ಬೇಕು ಯಾವಾಗಲೂ. ಸೊ ಸ್ನೇಹಿತರೆ, ಎಷ್ಟೊಂದ ನಾವು ವ್ಲಾಗ್ ಮಾಡೋದು, ನನಗೂ ಎನರ್ಜಿ ಖಾಲಿ ಆಗ್ತಾ ಇದೆ. ಸೊ ಅದಕ್ಕೆ ಈಗ ನಾವು ಇಲ್ಲಿಂದ ಒಳ್ಳೆ ಡಿನ್ನರ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಡಿನ್ನರ್ನ ಮಾಡಿಕೊಂಡು ಆಮೇಲೆ ನ್ಯೂ ಇಯರ್ನ ಬೇರೆ ಥರ ಸೆಲೆಬ್ರೇಟ್ ಮಾಡೋ ಪ್ಲಾನಲ್ಲಿದ್ದೀವಿ. ಸೊ ಏನಾದ್ರು ಲಾಸ್ಟಲ್ಲಿ ಏನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಇವಾಗಲೂ ಹೇಳ್ತಾ ಇದ್ದೀನಿ, ಇನ್ನೂ ಟೈಮ್ ಇದೆ, ಕೌಂಟರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನೋಡಿ ಇದೆಲ್ಲ ಓಡಾಡೋದಕ್ಕೆ ಸೋಫಾ ಫ್ರೀ ಅಂತೆ ಅಷ್ಟೇ.